ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಸ್ನೇಹಿತರೆ ನಾನಿವಾಗ ಬೇಸಿಗೆ ಕಾಲದ ಸೀಸನಲ್ಲಿ ಹಪ್ಪಳಗಳು ಕೂಡ ಮಾಡ್ಕೊಳ್ತೀವಿ. ಅದರ ಜೊತೆಗೆ ನಾನಿವತ್ತು ಚಿಪ್ಸ್ ಮತ್ತು ಚಿಪ್ಸ್ನಿಂದ ಆಲೂಗಡ್ಡೆಯಿಂದ ಮತ್ತು ಚೂಡ ಕೂಡ ಯಾವ ರೀತಿ ಮಾಡಿ ಇಟ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥದ್ದು. ಹಾಗೆ ನೋಡಿ, ನಾವು ಸ್ವಲ್ಪನೇ 1 kg ಅಷ್ಟು ಆಲೂಗಡ್ಡೆ ತಂದರೆ ಸಾಕು, ಎಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಚಿಪ್ಸ್ ಮಾಡ್ಕೋಬೋದಂತ ನೋಡ್ಬೋದು. ಹೊರಗಡೆ ದುಬಾರಿ ದುಡ್ಡು ಕೊಟ್ಟು ತಂದು ತಿನ್ನೋದ್ರಲ್ಲಿಗಿಂತ ಮನೆಯಲ್ಲಿ ಮಾಡಿರೋಂಥದ್ದು ತುಂಬಾ ಇಷ್ಟಪಟ್ಟು ಜಾಸ್ತಿನೇ ತಿನ್ಬೋದು. ಹಾಗಾಗಿ ಯಾವ ಥರವಾಗಿ ಮಾಡೋದಂತ ಚಿಪ್ಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗಾದರೆ ಸ್ನೇಹಿತರೆ, ಚಿಪ್ಸ್ ಮಾಡೋದಕ್ಕಾಗಿ ನಾನು ಇವಾಗ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಸೈಜಷ್ಟು ಆಲೂಗಡ್ಡೆ ತೊಗೊಂಡ್ರೆ ಚಿಪ್ಸ್ ಚೆನ್ನಾಗಿ ಬರುತ್ತೆ. ಇವಾಗ 1 kg ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಸೈಡಿಗೆ ನೀರು ತೊಗೊಂಡ್ಬಿಡಿ. ಚೆನ್ನಾಗಿ ನೀರು ಕೂಡ ನೋಡಿ ಜಾಸ್ತಿನೇ ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾವು ಆಲೂಗಡ್ಡೆ ನೀರಲ್ಲೇ ಹಾಕ್ತಾ ಹೋಗ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ಆಲೂ ಚಿಪ್ಸ್ ಪರ್ಫೆಕ್ಟಾಗಿ ಬರುವಂಥದ್ದು. ಇವಾಗ ಮೇಲಿಂದ ತುರ್ಕೊಳ್ಳೋದು ತೊಗೊಂಡು ಆಲೂ ಚೆನ್ನಾಗಿ ಮೇಲಿಂದ ಸಪ್ಪೆ ಎಲ್ಲನೂ ಕೂಡ ತೊಗೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಕೂಡ ಸಪ್ಪೆ ಇರಬಾರ್ದು. ಪೂರ್ತಿ ಆಲೂಗಡ್ಡೆ ಎಲ್ಲನೂ ಕೂಡ ರೀತಿ ಸಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಹಾಕ್ತಾ ಹೋಗಬೇಕು. ಸ್ವಲ್ಪ ಕೂಡ ನೀರಿಂದ ತೆಗೆಯೋದಕ್ಕೆ ಹೋಗಬೇಡಿ. ನೀರು ಈ ಥರ ಆಲೂಗಡ್ಡೆ ಚೆನ್ನಾಗಿ ಸಪ್ಪೆ ತೆಗೆದ ತಕ್ಷಣ ನೀರಲ್ಲಿ ಹಾಕ್ತಾ ಹೋಗಬೇಕು. ಈ ಥರ ನಾವು ಯಾವ ರೀತಿ ಕ್ಲೀನಾಗಿ ಆಲೂಗಡ್ಡೆ ಬಿಳಿಯಾಗಿ ಹಪ್ಪಳ ಬರಬೇಕಂದ್ರೆ ಈ ಥರ ನಾವು ಖಂಡಿತವಾಗಿ ಮಾಡಲೇಬೇಕಾಗತ್ತೆ. ಹಾಗೆ ನಾವು ಇದಕ್ಕೆ ಏನೆಲ್ಲ ಹಾಕ್ಬೋದಂತ ತೋರಿಸ್ತೀನಿ ನಿಮಗೂ ಕೂಡ. ಇದೇ ರೀತಿ ಆಲೂಗಡ್ಡೆ ಎಲ್ಲನೂ ಕೂಡ ಸಪ್ಪೆ ತುರ್ಕೊಂಡು ತೊಗೊಂಡೆ. ಇವಾಗ ನಾನು ತುರ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಬೌಲಲ್ಲಿ ಕೂಡ ನೀರು ತೊಗೊಂಡಿಟ್ಕೋಬೇಕು. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹಾಗೆ ನಾನು ಈ ಕಡೆ ನೋಡಿ ತುರುಟಿ ತೊಗೊಂಡಿರೋದು. ಹಪ್ಪಳ ಚೆನ್ನಾಗಿ ಬಿಳಿಯಾಗಿ ಬರಬೇಕಂದ್ರೆ ಈ ರೀತಿ ನಾವು ತುರುಟಿ ತೊಗೋಬೇಕಾಗತ್ತೆ. ಮಾರ್ಕೆಟ್ನಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ. ಚಿಪ್ಸ್ ಮಾಡೋರಿದ್ದೀವಿ ಅಂದರೆ ಈ ಥರ ಕೊಡಿ ಅಂದರೆ ಕೊಡ್ತಾರೆ. ಆಮೇಲೆ ಚಿಪ್ಸ್ ಮಾಡೋದಕ್ಕೆ ನಾನು ಇವಾಗ ನೋಡಿ ತುರಿಯೋದು ತೊಗೊಂಡಿರೋದು. ಈ ಥರ ನಾವು ತುರ್ಕೊಳ್ಳೋದ್ರಿಂದ ಚೆನ್ನಾಗಿ ರೌಂಡಾಗಿ ಚಿಪ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕಾಗುವಂಥ ಶೇಪಲ್ಲಿ ಕೂಡ ನೀವು ಚಿಪ್ಸ್ ಚೆನ್ನಾಗಿ ಈ ರೀತಿ ತುರ್ಕೋಬೋದು. ನಾನು ಇವಾಗ ಕೆಳಗಡೆ ನೀರು ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ತುರುಟಿ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಈ ರೀತಿ ಚಿಪ್ಸ್ ತುರಿಯೋದ್ರಿಂದ ಚಿಪ್ಸ್ ತುರಿತಾ ಹೋಗ್ತಿದ್ರೆ ಚಿಪ್ಸ್ ಚೆನ್ನಾಗಿ ನೀರಲ್ಲಿ ಬಿದ್ದುಬಿಟ್ರೆ ಚೆನ್ನಾಗಿ ಬಿಳಿಯಾಗಿ ಪಳ ಅಂತ ಹೊಳೆಯುತ್ತೆ ನೋಡಿ ಚಿಪ್ಸು. ಇದೇ ರೀತಿ ಎಲ್ಲ ಕೂಡ ನಾನು ಇದೇ ರೀತಿ ಆಲೂಗಡ್ಡೆ ತುರ್ಕೊಂಡು ತೊಗೊಳ್ತೀನಿ. ನೋಡಿ ಈ ಚಿಪ್ಸ್ ನೋಡಿ ಈ ಥರ ತುರ್ಕೊಳ್ಳೋದ್ರಿದ್ರೆ ತುಂಬಾ ಈಸಿ ಆಗುತ್ತೆ. ನೋಡಿ ಇಲ್ಲಿರೋರು ಸ್ವಲ್ಪ ಈ ಥರ ಚಾಕು ಸಹಾಯದಿಂದ ಚೆನ್ನಾಗಿ ತೆಳುವಾಗಿ ಕೂಡ ಕಟ್ ಮಾಡ್ಕೊಂಡು ತೊಗೋಬೋದು. ಆದರೂ ಕೂಡ ಈ ಥರ ಇದ್ದರೆ ತುಂಬಾ ಈಸಿ ಆಗುತ್ತೆ. ನೋಡಿ ನಾನು ಎಲ್ಲನೂ ಕೂಡ ಇದೇ ಥರವಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಡಿಫ್ರೆಂಟಾಗಿ ನೋಡಿ ಆಲೂ ಚೂಡ ಮಾಡಬೇಕಂದ್ರೆ ಈ ಥರ ನಮಗೆ ಪ್ಲೇಟ್ ಚೇಂಜ್ ಮಾಡಬೇಕು. ಪ್ಲೇಟ್ ಚೇಂಜ್ ಮಾಡಿಕೊಂಡು ನಾವು ಇವಾಗ ಒಂದೇ ಒಂದು ಆಲೂಗಡ್ಡೆ ತುರಿತಾ ಇದ್ದೀವಿ. ನೋಡಿ ಈ ಥರ ಒಂದೇ ಒಂದು ಆಲೂಗಡ್ಡೆ ತುರಿದ್ರೆ ನಮಗೆ ಒಂದು ಪ್ಲೇಟಷ್ಟು ನಮಗೆ ಚೂಡ ರೆಡಿ ಆಗುತ್ತೆ. ನೋಡಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಈ ಥರ ತುರ್ಕೊಂಡು ತೊಗೊಂಡ್ರೆ ಇದು ಒಂಥರ ಡಿಫ್ರೆಂಟಾಗಿ ಮಕ್ಕಳಿಗೆ ನೋಡಿ ನಾವು ಈ ಥರ ಕೂಡ ಕೊಡ್ಬೋದು. ಹಾಗೆ ನಮಗೆ ಉಪವಾಸಕ್ಕೆ ಬೇಕಾದಾಗ ಚಿಪ್ಸ್ ಬೇಡಪ್ಪ ಅಂದಾಗ ನಾವು ಈ ಥರ ನೋಡಿ ಚೂಡ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಕರೆದ್ವಿ ಅಂದರೆ ಸಾಕು, ಅದು ಕೂಡ ಬೇರೆ ರುಚಿನೇ ಬರುತ್ತೆ. ಹಾಗಾಗಿ ಆ ಥರ ಕೂಡ ನೀವು ಎಣ್ಣೆ ನೋಡಿ ಈ ಥರ ಕೂಡ ನೀವು ತುರ್ಕೊಂಡು ತೊಗೋಬೋದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು. ಇವಾಗ ನಾನು ಎಲ್ಲನೂ ಕೂಡ ತುರ್ಕೊಂಡು ತೊಗೊಂಡಾಯಿತು. ಮತ್ತು ನೀರಲ್ಲಿ ನಾನು 4 ಸರ್ತಿ ವಾಶ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಾವು ನೀರಲ್ಲಿ ವಾಶ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ನಮಗೆ ಈ ನೋಡಿ ಆಲೂಗಡ್ಡೆ ಹಪ್ಪಳ ಅನ್ಬೋದು, ಆಲೂಗಡ್ಡೆ ಚಿಪ್ಸ್ ಅನ್ಬೋದು ತುಂಬಾ ಚೆನ್ನಾಗಿ ಬರುವಂಥದ್ದು. ಇದರಲ್ಲಿ ಸ್ವಲ್ಪ ನಾವು ತುರುಟಿ ಕೂಡ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ನಮಗೆ ಆಲೂಗಡ್ಡೆ ಏನಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಅಂದರೆ ಸ್ವಲ್ಪ ಶೆಟ್ಟಿಯುತ್ತೆ ಅದು ಯಾಕಂದರೆ ನಾವು ಅದರಲ್ಲಿ ತುರುಟಿ ಹಾಕಿರ್ತೀವಿ. ಅದ್ರ ಜೊತೆಗೆ ಅದು ಆಲೂಗಡ್ಡೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಗಟ್ಟಿ ಆಗುತ್ತೆ. ಆದರೂ ಕೂಡ ಪರವಾಗಿಲ್ಲ. 4 ಸರ್ತಿ ನಾನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ತೊಗೊಂಡೆ. ಮತ್ತು ಉಳಿದಿರೋಂಥ ತುರುಟಿ ಕೂಡ ನಾನು ಹಾಗೆ ಸೈಡಿಗೆ ಇಡ್ತಾಯಿದ್ದೀನಿ. ನೋಡಿ ಇವಾಗ ಇಷ್ಟು ಚೆನ್ನಾಗಿ ತೊಳ್ಕೊಂಡು ತೊಗೊಂಡಾಯಿತು. ಮತ್ತು ನಾನಿದು ಏನು ಮಾಡ್ತೀನಿ ಅಂದರೆ ಸ್ಟವ್ ಮೇಲೆ ಮತ್ತೆ ಒಂದು ಬಾಣಲೆಯಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇವಾಗ ನಾವು ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಕುದಿಸ್ಕೋಬೇಕು, ಯಾವ ರೀತಿ ಕುದಿಸ್ಕೊಂಡ್ರೆ ನಮಗೆ ಆಲೂ ಚಿಪ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಿಮಗೂ ಕೂಡ ಹೇಳ್ತೀನಿ. ನೋಡಿ ಇವಾಗ ನಾನು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಲ್ವ, ಅದರಲ್ಲಿ ನಮಗೆ ಉಪವಾಸಕ್ಕೆ ಬೇಕಾಗುವಂಥ ಉಪ್ಪು ಕೂಡ ಯೂಸ್ ಮಾಡ್ಬೋದು. ನಾರ್ಮಲಿ ನೀವು ಯೂಸ್ ಮಾಡುವಂಥ ಅಡುಗೆಯಲ್ಲಿ ಯೂಸ್ ಮಾಡುವಂಥ ಉಪ್ಪು ಕೂಡ ಯೂಸ್ ಮಾಡ್ಬೋದು. ಇವಾಗ ಉಪ್ಪು ಹಾಕಿದ್ದೀನಿ. ಉಪ್ಪಿನ ಜೊತೆಗೆ ನಾನು ಒಂದು ಅರ್ಧ ನೋಡ್ಬೋದು ಸ್ವಲ್ಪ ನಾನು ಮತ್ತೆ ಅದಕ್ಕೆ ಕೂಡ ತುರುಟಿ ಹಾಕಿದ್ದೀನಿ. ತುರುಟಿ ಹಾಕೋದ್ರಿಂದ ಸ್ವಲ್ಪ ಕುದಿಯುವಾಗ ಕೂಡ ನಮಗೆ ಈ ಚಿಪ್ಸ್ ಬಿಳಿಯಾಗಿ ಪಳಪಳನೆ ಹೊಡೆಯುತ್ತೆ. ನಮ್ಮ ಕಡೆ ಮಹಾರಾಷ್ಟ್ರದಲ್ಲಿ ಸಿಗುವನ್ನಂದರೆ ತುರುಟಿ ಅಂತೀವಿ. ನಿಮ್ಮ ಕಡೆ ಕರ್ನಾಟಕ ಸೈಡ್ ಏನಂತಾರೆ ನಂಗೆ ಗೊತ್ತಿಲ್ಲ, ಕಮೆಂಟ್ಸ್ನಲ್ಲಿ ಹೇಳ್ಬೋದು. ಈ ಥರ ನಾವು ಅದರಲ್ಲಿ ಹಾಕ್ಕೋಬೇಕು. ಆಲೂಗಡ್ಡೆ ಹಾಕಿ ಚೆನ್ನಾಗಿ ಒಂದು 5 ಸೆಕೆಂಡ್ ಒಳಗಡೆ ಚೆನ್ನಾಗಿ ಕುದಿಸ್ಕೋಬೇಕು. 5 ಸೆಕೆಂಡ್ವರೆಗೂ ಕೂಡ ಇಲ್ಲ, ಸ್ವಲ್ಪ ನೀರು ಬಿಸಿ ಆದಾಗ ಹಾಕಿರ್ತೀವಿ.
ಒಂದು 5 ನಿಮಿಷದವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಆಲೂಗಡ್ಡೆ ಯಾವ ರೀತಿ ಕುದಿಬೇಕಂತ ನೋಡ್ಬೋದು. ಸ್ವಲ್ಪ ಕೈಗೆ ಈ ರೀತಿ ಅಂಟಬೇಕು, ಮೆತ್ತಗಾಗಬೇಕು ಆಲೂಗಡ್ಡೆ, ಜಾಸ್ತಿ ಕೂಡ ಏನಿಲ್ಲ. ಸ್ವಲ್ಪ ಆಲೂಗಡ್ಡೆ ಮೆತ್ತಗಾಗಿದೆ ಅಂತ ಅಂದಮೇಲೆ ನಾವು ಈ ರೀತಿ ಚಾಳಣಿಯಲ್ಲಿ ಆಲೂಗಡ್ಡೆ ಎಲ್ಲ ಕೂಡ ನೀರು ಸೋದಿಸ್ಕೊಂಡು ತೆಕ್ಕೊಂಡು ಬಿಡಬೇಕು. ಈ ರೀತಿ ಎಲ್ಲ ಕೂಡ ಸೋದಿಸ್ಕೊಂಡು ತೆಗೆದೆ ಇದೇ ನೀರಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಆಲೂಗಡ್ಡೆ ಉಳಿದಿರೋದು ಅದು ಕೂಡ ಹಾಕ್ತೀನಿ. ಈ ನೀರನ್ನು ಒಂದೇ ಸರ್ತಿಗೆ ಯೂಸ್ ಮಾಡಿ ವೇಸ್ಟ್ ಅಂತ ಬಿಸಾಕಬಾರ್ದು. ಇದೇ ನೀರಲ್ಲಿ ನಾವು ಎಷ್ಟು 4 ಸರ್ತಿ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಇದೇ ರೀತಿ ಇದೇ ಥರವಾಗಿ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಇವಾಗ ಬಿಸಿಲಿಗೆ ನಾವು ಈ ಥರ ಚಿಪ್ಸ್ ಒಣಗೋಕ್ಕೆ ಹಾಕಬೇಕು. ಒಂದೊಂದೇ ಸ್ಲೈಸಾಗಿ ಹಾಕಬೇಕು, ಯಾಕಂದರೆ ಎಲ್ಲನೂ ಕೂಡ ಡಬಲ್ ಹಾಕಿದ್ರೆ ಆಲೂಗಡ್ಡೆ ಚಿಪ್ಸ್ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ಒಂದೊಂದೇ ಹಾಕಿ, ಈಗ ಸೈಡಿಗೆ ಸ್ವಲ್ಪ ನಾನು ಆಲೂಗಡ್ಡೆ ತುರ್ಕೊಂಡಿದ್ದೀನಿ ಚೂಡ ರೀತಿ, ಅದು ಕೂಡ ಚಿಪ್ಸ್ ಇದೇ ಥರವಾಗಿ ತೆಳುವಾಗಿ ಹಾಕಿದ್ರೆ ಒಂದೇ ದಿನದಲ್ಲಿ ಚೆನ್ನಾಗಿ ಒಣಗುತ್ತೆ ನೋಡಿ. ಇದು ಏನು ಜಾಸ್ತಿ ದಿನಗಳಲ್ಲಿ ಒಣಗಬೇಕಂತೇನಿಲ್ಲ, ಒಂದೇ ದಿನದಲ್ಲಿ ನಾವೆಲ್ಲ ಕೂಡ ಚಿಪ್ಸ್ ಒಣಗಿಸ್ಕೊಂಡು ತೊಗೋಬೋದು. ಇವಾಗ ನಾನು ಇವಿಷ್ಟು ಚಿಪ್ಸ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಬಿಸಿಲಿಗೆ ಒಣಗಿದಾದಮೇಲೆ ಯಾವ ರೀತಿ ನಮ್ಮ ಚಿಪ್ಸ್ ರೆಡಿಯಾಗಿರುತ್ತೆ ಅಂತ ತೋರಿಸ್ತಾ ಇರೋವಂಥದ್ದು. ಇವಾಗ ನೋಡಿ ಸ್ನೇಹಿತರೆ, ನನ್ನ ಅಷ್ಟೆಲ್ಲ ಆಲೂಗಡ್ಡೆಯಲ್ಲಿ ಇಷ್ಟು ಚಿಪ್ಸ್ ರೆಡಿಯಾಗಿರೋವಂಥದ್ದು. ಇವಾಗ ಈ ಚಿಪ್ಸ್ ಕೂಡ ರೆಡಿಯಾಗಿರೋವಂಥದ್ದು. ಚಿಪ್ಸಿನ ಜೊತೆಗೆ ನಾನು ಚೂಡ ಕೂಡ ರೆಡಿ ಮಾಡಿದ್ದೀನಲ್ವ, ಅದು ಕೂಡ ನಾವು ಎಣ್ಣೆಯಲ್ಲಿ ಯಾವ ಥರವಾಗಿ ಕರಿಬೋದು ಅಂತ ತೋರಿಸ್ತೀನಿ. ಹಾಗೆ ನೀವು ಕೂಡ ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋಗಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಇವಾಗ ಚಿಪ್ಸ್ ಕರಿಯೋದಕ್ಕಾಗಿ ಬಿಸಿ ಎಣ್ಣೆ ನಾನು ಇವಾಗ ಇಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಹೀಟ್ ಆದಮೇಲೆ ನಾನು ಇವಾಗ ಚಿಪ್ಸ್ ಹಾಕ್ತಾಯಿದ್ದೀನಿ. ಜಾಸ್ತಿ ಕೂಡ ಎಣ್ಣೆ ಬಿಸಿ ಆಗಬಾರ್ದು. ಜಾಸ್ತಿ ಎಣ್ಣೆ ಬಿಸಿ ಆದರೆ ನಮ್ಮ ಚಿಪ್ಸ್ ಕೆಂಪಗಾಗಿಬಿಡುತ್ತೆ. ನಾರ್ಮಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ನೋಡಿ ಉರಿ ಕೂಡ ಸಣ್ಣ ಉರಿಯಲ್ಲೇ ನಾವು ಚಿಪ್ಸ್ ಕರಿಬೇಕಾಗತ್ತೆ. ಈ ಥರ ಕರೆದಿದ್ರೆ ನಮ್ಮ ಚಿಪ್ಸ್ ಚೆನ್ನಾಗಿ ಬಿಳಿಯಾಗಿ ಬರುತ್ತೆ. ನೀವು ಸ್ವಲ್ಪ ಆದರೆ ಎಣ್ಣೆ ಬಿಸಿ ಜಾಸ್ತಿ ಇದ್ದರೆ ನಮ್ಮ ಚಿಪ್ಸ್ ಕೆಂಪಗಾಗಿಬಿಡುತ್ತೆ ನೋಡಿ. ಇವಾಗ ಎಲ್ಲ ಕೂಡ ಚಿಪ್ಸ್ನ ಇದೇ ರೀತಿಯಾಗಿ ಕರಿತಾ ಇರೋವಂಥದ್ದು. ನೋಡಿ ಎಷ್ಟು ಈಸಿಯಾಗಿ ನಾವು ಕೂಡ ಚಿಪ್ಸ್ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ನೋದಕ್ಕೆ ನಮಗೆ ಈಸಿ ಕೂಡ ಆಗುತ್ತೆ. ನೋಡಿ ಉಪವಾಸಕ್ಕೆ ಕೂಡ ತಿನ್ಬೋದು. ಹಾಗೆ ಯಾರಾದರೂ ಬಂದರೂ ಹೋದರೂ ಕೂಡ ಅವರಿಗೂ ಕೂಡ ಕರೆದು ಕೊಡ್ಬೋದು. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನಾನು ಚಿಪ್ಸ್ ಕರೆದಿದ್ದೀನಲ್ವ ಸ್ನೇಹಿತರೆ, ಚಿಪ್ಸ್ ಜೊತೆಗೆ ನಾನು ಇವಾಗ ಒಂದು ಆಲೂಗಡ್ಡೆಯಿಂದ ಚೂಡ ಮಾಡಿದ್ದೀನಿ ಅಂತ ಹೇಳಿದಲ್ಲ, ಅದು ಚೂಡ ಕೂಡ ಕರಿತಾ ಇರೋವಂಥದ್ದು. ಈಸಿಯಾಗಿ, ಅದು ಕೂಡ ಜಾಸ್ತಿ ಎಣ್ಣೆ ಬಿಸಿ ಆಗಬಾರ್ದು. ನಾರ್ಮಲ್ ಉರಿಯಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿ ಮಾಡ್ಕೊಂಡು ನಾವು ಇವಾಗ ಕರೆದು ತೆಗಿಬೇಕು. ಇದೇನು ಜಾಸ್ತಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತೆಗಿಬೇಕಾಗತ್ತೆ, ಜಾಸ್ತಿ ಹೊತ್ತು ಇಡಬಾರ್ದು, ಕೆಂಪಗಾಗಿಬಿಡುತ್ತೆ. ನೋಡಿ ಯಾವ ರೀತಿ ಕರಿತಾ ಇರೋವಂಥದ್ದು ನೋಡ್ಬೋದು ನೀವು ಕೂಡ. ಇದೇ ರೀತಿ ನಾನು ಚೂಡ ಕೂಡ ಚೆನ್ನಾಗಿ ಕರ್ಕೊಂಡು ತೊಗೊಂಡಿದ್ದೀನಿ. ನಮ್ಮ ಕಡೆ ಏನಂತಾರೆ ಆಲೂ ಚೂಡ ಅಂತೀವಿ. ನೀವೇನಂತೀರ ನಂಗೆ ಗೊತ್ತಿಲ್ಲ, ನಮ್ಮ ಕಡೆ ಮಾತ್ರ ಆಲೂ ಚೂಡ ಅಂತಾರೆ. ಈ ಥರ ಉಪವಾಸಕ್ಕೆ ನಮ್ಮ ಕಡೆ ಸಿಗುತ್ತೆ. ಖಂಡಿತವಾಗಿ ನಾವು ಈ ಥರ ವರ್ಷಾನುಗಟ್ಟಲೆ ಕೂಡ ಮಾಡಿ ಇಟ್ಕೋಬೋದು. ಈ ರೀತಿ ಕೂಡ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಕಾಳು ಮತ್ತು ಬೇಕಾದಾಗ ಗೋಡಂಬಿ, ಕರಿಬೇವು ಎಲ್ಲ ಕೂಡ ಹಾಕ್ಬೋದು. ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಕೂಡ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಶೇಂಗಾ ಕಾಳು, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು. ಈ ಥರ ಫ್ರೈ ಮಾಡ್ಕೊಂಡು ತೊಗೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ. ಆಮೇಲೆ ನಾನು ಇವಾಗ ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ನೋಡ್ಬೋದು. ಒಂದು ಬೌಲಲ್ಲಿ ನಾನು ಇವಾಗ ಎಲ್ಲ ಕೂಡ ಕರೆದಿರೋಂಥ ಚೂಡ ಮತ್ತು ಮೆಣಸಿನ್ಕಾಯಿ ಮತ್ತು ಶೇಂಗಾ ಕಾಳು ಎಲ್ಲ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಖಾರ ಕೂಡ ಹಾಕ್ಬೋದು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಪೌಡ್ರ್ ಕೂಡ ಹಾಕಿದ್ರೆ ಅದ್ರ ರುಚಿ ಮಾತ್ರ ಕೇಳಬೇಡಿ ಸ್ನೇಹಿತರೆ, ಸಖತ್ತಾಗಿರುತ್ತೆ. ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿ, ನೀವು ಕೂಡ ನೋಡ್ಬೋದು. ಇವಾಗ ಈ ಥರ ನೀವು ಕೂಡ ಚೂಡ ರೆಡಿ ಮಾಡಿ ಇಟ್ಕೋಬೋದು ನೋಡಿ ಈಸಿಯಾಗಿ. ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿ ಆಲೂಗಡ್ಡೆ ಚಿಪ್ಸ್ ವರ್ಷಾನುಗಟ್ಟಲೆ ಮಾಡಿ ಇಟ್ಕೊಳ್ಳಿದ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ, ಮಾಡ್ಕೊಂಡು ಹೋಗಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಸ್ನೇಹಿತರೆ, ಅವರೆಲ್ಲ ಪ್ಲೀಸ್ ಲೈಕ್ ಕೊಡದೆ ಹೋಗ್ಬಿಡಿ ಸ್ನೇಹಿತರೆ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.